ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಮನುಷ್ಯನು ಬದಲಾದರೆ ಲೋಕವೇ ಬದಲಾಗುತ್ತೆ. ಅದಕ್ಕೆ ಆಧಾರವಾಗಿ ಆದಿಕಾಂಡ 32ನೇ ಅಧ್ಯಾಯ 28ನೇ ವಾಕ್ಯ. ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. ನೋಡಿ, ಬದಲಾವಣೆಗೆ ಯಾಕೋಬನು ಒಂದು ಒಳ್ಳೆಯ ಉದಾಹರಣೆಯಾಗಿದ್ದಾನೆ. ಯಾಕೋಬ ಅಂದರೆ ವಂಚಕ, ಮೋಸಗಾರ. ಜನ್ಮ ತಾಳಿ ಬರುವಾಗಲೇ ಅಣ್ಣನಿಗಿಂತ ಮುಂಚೆ ಬರಲಿಕ್ಕೆ ಪ್ರಯತ್ನ ಪಟ್ಟ. ಅದಕ್ಕೆ ಅವನಿಗೆ ಮೋಸಗಾರ ಎನ್ನುವ ಹೆಸರನ್ನು ಕೊಟ್ಟರು. ಯಾಕೋಬನ ಜೀವನ ಹೆಸರಿಗೆ ತಕ್ಕ ಹಾಗೆ ಅವನ ಜೀವನ ಇತ್ತು. ಯಾಕೋಬನು ತನ್ನ ಪ್ರಾರಂಭದ ವರ್ಷಗಳನ್ನು ಈ ಲೋಕದ ವಸ್ತುಗಳನ್ನು ದೋಚಿಕೊಳ್ಳುವುದರಲ್ಲೇ ಕಳೆದನು. ಅವನು ತನ್ನ ತಂದೆಯನ್ನು ಮೋಸಪಡಿಸಿದ, ಅಣ್ಣನನ್ನು ಮೋಸಪಡಿಸಿದ, ಮಾವನನ್ನು ಮೋಸಪಡಿಸಿದ. ಅವನ ಜೀವನವೇ ಒಂದು ಮೋಸದ ಜೀವನವಾಯಿತು. ಆದರೆ ದೇವರು ಯಾಕೋಬನ ಜೀವಿತದಲ್ಲಿ ಒಂದು ಯೋಜನೆ ಇಟ್ಟಿದ್ದರು. ಯಾಕೋಬನನ್ನು ದೇವರು 2 ಸಾರಿ ಸಂಧಿಸಿದರು. ಒಂದು ಬೆಥೆಲ್ನಲ್ಲಿ, ಇನ್ನೊಂದು ಪೆನಿಯೇಲ್ನಲ್ಲಿ. ಬೆಥೆಲ್ ಅಂದರೆ ದೇವರ ಮನೆ, ದೇವರ ಸಭೆ. ಪೆನಿಯೇಲ್ ಅಂತ ಹೇಳಿದ್ರೆ ದೇವರ ಮುಖ ಎಂಬುದಾಗಿ ಅರ್ಥ. ಬೆಥೆಲ್ನಲ್ಲಿ ಸೂರ್ಯ ಅಸ್ತಮಾನವಾಯಿತು ಎಂದು ವಾಕ್ಯ ಹೇಳ್ತದೆ. ಇದು ಭೌಗೋಳಿಕ ಸಂಗತಿಯಾದರೂ ಯಾಕೋಬನ ಜೀವನದಲ್ಲಿ ಅದು ನಡೆದಿರುವಂಥದ್ದನ್ನು ಸೂಚಿಸುವಂಥದ್ದಾಗಿದೆ. ಏಕೆಂದರೆ ಅದಾದ ನಂತರ 20 ವರ್ಷಗಳು ಅವನ ಕಾರ್ಗತ್ತಲೆಯ ಅವಧಿಯಾಗಿತ್ತು. ನಂತರ ಅವನು ತಿರುಗಿ ತನ್ನ ಮದುವೆ ಮಾಡಿಕೊಂಡ ದಾಸರು ಎಲ್ಲ ದೇವರ ಆಶೀರ್ವಾದ ಮಾಡಿದರು. ಅವರನ್ನು ಕರ್ಕೊಂಡು ತಿರುಗಿ ಅವನು ತನ್ನ ಸ್ವದೇಶಕ್ಕೆ ಬರುವಾಗ ಪೆನಿಯೇಲ್ನಲ್ಲಿ ಸೂರ್ಯೋದಯವಾಯಿತಂತೆ. ಪೆನಿಯೇಲ್ನಲ್ಲಿ ಕೂಡ ದೇವರು ಸಂಧಿಸಿದರು. ಆ ರಾತ್ರಿ ಅವನು ದೇವರ ಬಳಿ ಪ್ರಾರ್ಥಿಸುವುದಕ್ಕಾಗಿ ಹೋದ. ದೇವರಿಗೂ ಯಾಕೋಬನಿಗೂ ಒಂದು ಹೋರಾಟ ನಡೆಯುತ್ತಾ ಇದೆ. ಯಾಕೋಬನ ಜೀವನ ಮೋಸಕರವಾದ ಜೀವನವಾಗಿತ್ತು. ದೇವರು ಕೇಳ್ತಾ ಇದ್ದಾರೆ, ಹಗಲಾಗ್ತಾ ಇದೆಯಪ್ಪ, ರಾತ್ರಿ ಕಳೆಯುತ್ತಾ ಇದೆ, ನನ್ನನ್ನು ಬಿಟ್ಟು ಬಿಡು ಎಂಬುದಾಗಿ ಹೇಳಿದಾಗ ಯಾಕೋಬನ ಹೇಳುತ್ತಾ ಇದ್ದಾನೆ, ದೇವರೇ, ನಾನು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ, ನೀನು ನನ್ನನ್ನು ಆಶೀರ್ವದಿಸಬೇಕು. ಆಗ ದೇವರು ಕೇಳ್ತಾ ಇದ್ದಾರೆ, ನಿನ್ನ ಹೆಸರೇನು? ಆಗ ಅವನು ಹೇಳುತ್ತಾ ಇದ್ದಾನೆ, ಯಾಕೋಬನು. ನೋಡ್ರಿ, ಇದೇ ಪ್ರಶ್ನೆಯನ್ನು ಸ್ವಂತ ತನ್ನ ಕುರುಡು ತಂದೆ, ವೃದ್ಧಾಪದಲ್ಲಿ ಕಣ್ಣು ಕಾಣಿಸದೇ ಇದ್ದಂಥ ಈಸಾಕನು ನಿನ್ನ ಹೆಸರು ಏನು ಎಂಬುದಾಗಿ ಕೇಳಿದಾಗ ಈ ಯಾಕೋಬನು ಏಸಾವ ಎಂಬುದಾಗಿ ಹೇಳಿದ. ಇಹಲೋಕದ ತಂದೆಯನ್ನು ಮೋಸಪಡಿಸಿದ. ಈಗ ಅದೇ ಪ್ರಶ್ನೆಯನ್ನು ಪರಲೋಕದ ತಂದೆ ಕೇಳುತ್ತಾ ಇದ್ದಾರೆ. ಈಗ ಯಾಕೋಬನು ಏಮಾರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅವನು ಇರುವ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುತ್ತಾ ಇದ್ದಾನೆ. ದೇವರೇ, ನಾನು ಯಾಕೋಬನು, ನಾನು ಮೋಸಗಾರನು, ನಾನು ವಂಚಕನು ಎಂಬುದಾಗಿ ಅವನು ತಿಳಿಸಿದಾಗ ದೇವರು ಅವನನ್ನು ಸಂಧಿಸಿದರು. ಆ ರಾತ್ರಿ ವೇಳೆಯಲ್ಲಿ ದೇವರು ಅವನ ಜೀವಿತವನ್ನು ಬದಲಾಯಿಸಿದರು. ದೇವರು ಹೇಳುತ್ತಾ ಇದ್ದಾರೆ, ಏನಂತ ಹೇಳಿದ್ರೆ, ಇನ್ನು ಮುಂದೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ಅಂದರೆ ನೀನು ಮೋಸಗಾರನೆನಿಸಿಕೊಳ್ಳುವುದಿಲ್ಲ, ವಂಚಗಾರನೆನಿಸಿಕೊಳ್ಳುವುದಿಲ್ಲ. ನಿನಗೆ ಇಸ್ರಾಯೇಲ್ ಅಂದರೆ ಯುವರಾಜನು, ಕರ್ತನು ಅವನ ಜೀವಿತವನ್ನು ಬದಲಾಯಿಸಿ ಬಿಟ್ಟರು. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಸಂಧಿಸುವಾಗ ನಾವು ದೇವರನ್ನು ತಿಳಿದ ಮೇಲೆ ಇದ್ದ ಹಾಗೆ ಇರಬಾರದು. ನಮ್ಮ ಜೀವಿತ ಬದಲಾಗಬೇಕು. ನಮ್ಮ ಜೀವನ ಬದಲಾಗುವಾಗ ಮಾತ್ರ ದೇವರು ನಮಗೆ ಆಶೀರ್ವಾದವನ್ನು ಕೊಡುತ್ತಾರೆ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಾರಿ ಬೋಧಕರು ತಮ್ಮ ಒಂದು ಸಭೆಯ ಆರಾಧನೆಗಾಗಿ ಒಂದು ಸಂದೇಶವನ್ನು ಸಿದ್ಧಪಡಿಸ್ತಾ ಇದ್ರು. ಅವರ 6 ವರ್ಷದ ಮಗ ಕೋಣೆಯಲ್ಲಿ ಆಟವಾಡುತ್ತಾ ಗಲಾಟೆ ಮಾಡುತ್ತಾ ಇದ್ದ. ಬೋಧಕರಿಗೆ ಬಹಳ ತೊಂದರೆ ಆಯಿತು. ಇವನ್ನ ಹೇಗಾದರೂ ಸೈಲೆಂಟಾಗಿ ಕೂಡಿಸ್ಬೇಕೆಂಬುದಾಗಿ ಅವರ ರೂಮಲ್ಲಿ ಒಂದು ಮೇಜಿನ ಮೇಲೆ ಒಂದು ವರ್ಲ್ಡ್ ಮ್ಯಾಪ್ ಇತ್ತು. ಆಗ ಅದು ವಿವಿಧ ತುಂಡುಗಳನ್ನಾಗಿ ಅದನ್ನು ಮಾಡಿ ಅವನಿಗೆ ಕೊಟ್ಟು, ಈ ವಿಶ್ವ ಭೂಪಟದ ಚಿತ್ರವನ್ನು ಸರಿಯಾಗಿ ಜೋಡಿಸಿ ಎಂಬುದಾಗಿ ಅವನಿಗೆ ಕೊಟ್ಟರು. ಅದು ಬಹಳ ಸಮಯ ಹಿಡಿತದೆ, ನಂತರ ಮಗ ಬರ್ತಾನೆ ಎಂಬುದಾಗಿ. ಆದರೆ ಇವರು ಕೊಟ್ಟ 2 ನಿಮಿಷದಲ್ಲಿ ಮಗ ಮಾಡಿ ತಂದೆಗೆ ತಂದು ತೋರಿಸಿಬಿಟ್ಟ.
ತಂದೆಗೆ ಬಹಳ ಆಶ್ಚರ್ಯ. ಅಲ್ಲ ಮಾರಯ್ಯ, 2 ನಿಮಿಷದಲ್ಲಿ ಹೇಗೆ ಮಾಡಿದ್ದೀಯ ನೀನು? ಅಪ್ಪ ಹೇಗಾಯ್ತು ಅಂತ ಹೇಳಿದ್ರೆ, ನಾನು ಮ್ಯಾಪನ್ನು ನೋಡಿ ಜೋಡಿಸಲಿಲ್ಲ, ಆದರೆ ಹಿಂದೆ ನಾನು ನೋಡಿದಾಗ ಒಬ್ಬ ಮನುಷ್ಯನ ಚಿತ್ರ ಇತ್ತು. ಆ ಮನುಷ್ಯನ ಚಿತ್ರವನ್ನು ಜೋಡಿಸಿಕೊಂಡು ಹೋದೆ. ಆಗ ಈ ಕಡೆ ಇದ್ದಂಥ ಆ ಪ್ರಪಂಚದ ಮ್ಯಾಪು ಅದು ಸರಿಯಾಗಿ ಆಗಿಬಿಡ್ತಪ್ಪ. ಮನುಷ್ಯನನ್ನು ಸರಿ ಮಾಡಿದಾಗ ಅದು ಸರಿಯಾಯಿತು. ಹಾಗಾದರೆ ಅವರಿಗೊಂದು ಒಳ್ಳೆಯ ಸಂದೇಶ ಸಿಕ್ತ್ರಿ. ಮನುಷ್ಯ ಯಾವಾಗ ರೆಡಿ ಆಗ್ತಾನೋ, ಮನುಷ್ಯ ಯಾವಾಗ ಸರಿಯಾಗ್ತಾನೋ ಆಗ ಪ್ರಪಂಚವೂ ಸಹ ಸರಿಯಾಗ್ತದೆ. ಹಾಗಾದರೆ ಬದಲಾವಣೆ ಬೇರೆಯವರಲ್ಲಿ ಅಲ್ಲ, ಬದಲಾವಣೆ ಮೊದಲು ನಮ್ಮಿಂದ ಆರಂಭವಾಗಬೇಕು. ಮೊದಲು ನಾವು ಬದಲಾದರೆ ಸಂಗತಿಗಳು ಬದಲಾಗುವಂಥದ್ದಾಗಿದೆ. ಮೊದಲು ನೀವು ಬದಲಾದರೆ ನಿಮ್ಮ ಕುಟುಂಬ ಬದಲಾಗುತ್ತೆ, ನಿಮ್ಮ ಕುಟುಂಬ ಬದಲಾದರೆ ನೀವಿರುವಂಥ ಸ್ಥಳ ಬದಲಾಗುತ್ತೆ, ನೀವಿರುವ ಸ್ಥಳ ಬದಲಾದರೆ ಜಿಲ್ಲೆ ಬದಲಾಗುತ್ತೆ, ಜಿಲ್ಲೆ ಬದಲಾದರೆ ರಾಜ್ಯ ಬದಲಾಗುತ್ತೆ, ರಾಜ್ಯ ಬದಲಾದರೆ ದೇಶವೇ ಬದಲಾಗುತ್ತೆ. ಹೇಗೆ ಯಾಕೋಬನ ಜೀವಿತವನ್ನು ದೇವರು ಮಾರ್ಪಡಿಸಿದರೋ, ಇವತ್ತು ಸಹ ನಮ್ಮ ಜೀವಿತವನ್ನು ದೇವರು ಮಾರ್ಪಡಿಸಲಿಕ್ಕೆ ಬಯಸುವವರಾಗಿದ್ದಾರೆ. ಹಾಗಾದರೆ ನಮ್ಮ ಜೀವಿತವನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು, ದೇವರೇ ನನ್ನ ಜೀವಿತದಲ್ಲಿ ಇನ್ನೂ ಅನೇಕ ಸಂಗತಿಗಳಲ್ಲಿ ನಾನು ಮಾರ್ಪಡಬೇಕು, ನನ್ನನ್ನು ಬದಲಾಯಿಸಿರೆಂಬುದಾಗಿ ದೇವರ ಬಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನೆಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ನೂತನ ಸೃಷ್ಟಿಯಾಗಿ ಜೀವಿಸಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ, ಬಲವನ್ನು ಕೊಡ್ರಿ. ನಿನ್ನ ಕೃಪೆಯಲ್ಲಿ ಸ್ವಾಮಿ ನಾವು ನೆಲೆಗೊಳ್ಳಬೇಕು. ಇದು ಹೊಸ ದಿನಪ್ಪ. ಈ ಹೊಸ ದಿನದಲ್ಲಿ ಕೂಡ ನಮ್ಮನ್ನು ಅದ್ಭುತವಾಗಿ ನಡೆಸ್ರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ, ನಿಮ್ಮ ಹಸ್ತ ನಮ್ಮ ಮೇಲಿರಲಿ. ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನ್ನ ಜನರನ್ನ ಬ್ಲೆಸ್ ಮಾಡಿರಿ, ಕಣ್ಮನಿ ಹಾಗೆ ಕಾಪಾಡ್ರಿ, ನಮ್ಮ ಜೀವಿತ ಬದಲಾಯಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಅನುದಿನದ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದೆಯಾ? ಹಾಗಾದರೆ ಈ ಸೇವೆಗಾಗಿ ಪ್ರಾರ್ಥಿಸ್ರಿ. ಈ ಸೇವೆಯನ್ನು ಇನ್ನೊಂದು ಹಂತಕ್ಕೆ ನಡೆಸಲಿಕ್ಕೆ ನಿಮ್ಮ ಸಹಾಯ ಕೂಡ ಬೇಕಾಗಿದೆ. ಏನು ಮಾಡ್ಬೋದು? ಈ ವಿಡಿಯೋಗಳನ್ನು ಶೇರ್ ಮಾಡಿರಿ, ನಮಗಾಗಿ, ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಗಾಡ್ ಬ್ಲೆಸ್ ಯು ಆಲ್.